ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು 15ನೇ ವಾರಕ್ಕೆ ಆದರೆ ಕಾಲಿಟ್ಟಿದೆ. ಇನ್ನು ಈ 15ನೇ ವಾರದಲ್ಲಿ ಯಾವ ಸ್ಪರ್ಧಿಗೆ ಎಷ್ಟು ಲಕ್ಷ ವೋಟ್ಸ್ ಬಂದಿವೆ ಮತ್ತು ಇಡೀ ವಾರದಲ್ಲಿ ಯಾವ ಸ್ಪರ್ಧಿ ಜಾಸ್ತಿ ವೋಟ್ಸ್ ತಗೊಂಡಿದ್ದಾರೆ, ಹಾಗೆ ಈ ವಾರದಲ್ಲಿ ಡೇಂಜರ್ ಝೋನಲ್ಲಿದ್ದವರು ಯಾರು ಮತ್ತು ಈ ವಾರ ಇವರೇ ಈ ಮನೆಯಿಂದ ಪಕ್ಕ ಹೊರಗೆ ಹೋಗ್ತಾರೆ ಅನ್ನೋ ಸ್ಪರ್ಧೆಯನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಅಂದರೆ 15ನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆ ಟಾಸ್ಕ್ ಆದರೆ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಇನ್ನು ಡೈರೆಕ್ಟ್ ಫಿನಾಲೆಗೆ ಬಂದುಬಿಟ್ಟು ಹನುಮಂತ್ ಅವರಾದರೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಈ ಟಾಸ್ಕ್ನಲ್ಲಿ 4 ಸ್ಪರ್ಧಿಗಳಾದರೆ ಆಯ್ಕೆಯಾಗಿದ್ದರು ಅಂತಲೇ ಹೇಳ್ಬೋದು. ಭವ್ಯ, ರಜತ್ ಮತ್ತು ತ್ರಿವಿಕ್ರಮ್, ಹನುಮಂತ್ ಅವರು ಈ 4 ಜನ ಆದರೆ ಟಾಸ್ಕ್ಗೆ ಆಯ್ಕೆಯಾಗಿದ್ದರು ಮತ್ತು ಈ ಟಾಸ್ಕ್ನಲ್ಲಿ ಬಂದುಬಿಟ್ಟು ಸಖತ್ತಾಗಿ ಆಡಿ ಹನುಮಂತ್ ಅವರಾದರೆ ಗೆದ್ದಿದ್ದಾರೆ. ಆ ಕಾರಣದಿಂದಾಗಿ ನಿನ್ನೆ ಹನುಮಂತ್ ಅವರು ಬಂದುಬಿಟ್ಟು ಡೈರೆಕ್ಟ್ ಫಿನಾಲೆಗಾದರೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೊಂದೇನಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 5 ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಮತ್ತು ಇನ್ನು ಈ 5 ಸ್ಪರ್ಧಿಗಳಲ್ಲಿ ಯಾರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಭವ್ಯ ಮತ್ತು ತ್ರಿವಿಕ್ರಮ್, ಚೈತ್ರ, ಮೋಕ್ಷಿತಾ ಮತ್ತು ಧನ್ರಾಜ್ ಅವರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಒಂದು ಸರ್ವೆ ಪ್ರಕಾರ ನೋಡೋದಾದರೆ ವೋಟಿಂಗ್ ಲಿಸ್ಟ್ ಆದರೆ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಆ ಸರ್ವೆ ಪ್ರಕಾರ ಯಾರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರಿಗೆ ಇಡೀ ವಾರದಲ್ಲಿ ಬಂದುಬಿಟ್ಟು 1,30,000 ಪ್ಲಸ್ ವೋಟ್ಸ್ ಆದರೆ ಬಂದಿವೆ. ಇನ್ನು ಎರಡನೇದಾಗಿ ಬಂದುಬಿಟ್ಟು ಮೋಕ್ಷಿತ್ ಅವರಿಗೆ 1,00,000 ಪ್ಲಸ್ ವೋಟ್ಸ್ ಆದರೆ ಬಂದಿವೆ ಅಂತಲೇ ಹೇಳ್ಬೋದು ಮೋಕ್ಷಿತ್ ಅವರಿಗೆ. ಇನ್ನು ಮೂರನೇದಾಗಿ ಬಂದುಬಿಟ್ಟು ಧನ್ರಾಜ್ ಅವರಿಗೆ 90,000 ಪ್ಲಸ್ ಆದರೆ ವೋಟ್ಸ್ ಬಂದಿವೆ. ಇನ್ನು ನಾಲ್ಕನೇದಾಗಿ ಭವ್ಯಗೌಡ ಅವರಿಗೆ 70,000 ಪ್ಲಸ್ ವೋಟ್ಸ್ ಬಂದರೆ ಚೈತ್ರ ಅವರಿಗೆ 50,000 ಪ್ಲಸ್ ವೋಟ್ಸ್ ಆದರೆ ಬಂದಿವೆ. ಇಲ್ಲಿ ಒಂದೇನಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಚೈತ್ರ, ಕುಂದಾಪುರ ಮತ್ತು ಭವ್ಯ ಅವರು ಡೇಂಜರ್ ಝೋನ್ನಲ್ಲಿ ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಅವರಾದರೆ ಹೊರಗೆ ಹೋಗ್ತಾರೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.